ಪಾಪವು ಯಾವಾಗಲೂ ಸಂಕಟ, ಬೇನೆ, ದೇವರ ಶಿಕ್ಷೆಯನ್ನು ತರುವಂಥದ್ದು. ಆದರೆ ಭಕ್ತಿ ಸಂಜೀವನವು ಶಾಂತಿ, ಸಮಾಧಾನವನ್ನು ಉಂಟುಮಾಡುತ್ತದೆ. ಪ್ರೀತಿಯುಳ್ಳ ಆತ್ಮಿಕ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಅಧಿಕಾರ ಸ್ಥಾನಮಾನಕ್ಕಾಗಿ ಒಬ್ಬ ವ್ಯಕ್ತಿ ಏನು ಬೇಕಾದರೂ ಮಾಡಲು ಸಿದ್ಧನಾಗಿರುತ್ತಾನೆ. ಇಂತಹ ಒಬ್ಬ ರಾಣಿಯ ಬಗ್ಗೆಯೂ ಇಸ್ರಾಯೇಲ್ಯರಲ್ಲಿ ಭಕ್ತಿ ಸಂಜೀವನವನ್ನು ಉಂಟು ಮಾಡಿದ ಅರಸನ ಬಗ್ಗೆಯೂ ತಿಳಿದುಕೊಳ್ಳಲಿರುವೆವು. ಆದುದರಿಂದ ದೇವರಾತ್ಮನ ಬಲದೊಂದಿಗೆ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಅಧ್ಯಯನದಲ್ಲಿ ನಾವು ದಿನೇ ದಿನೇ ಬಲ ಹೊಂದುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರಿಯರೇ, ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಇಂದು ನಾವು ಅಹಜ್ಯನ ದುಷ್ಟ ಆಳ್ವಿಕೆ ಎಂಬ ವಿಚಾರವನ್ನು ಧ್ಯಾನಿಸೋಣ. 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಯೆರೂಸಲೇಮಿನವರು ಯೆಹೋರಾಮನಿಗೆ ಬದಲಾಗಿ ಅವನ ಕಿರಿಯ ಮಗನಾದ ಅಹಜ್ಯನನ್ನು ಅರಸನನ್ನಾಗಿ ಮಾಡಿದರು. ಅರಬಿಯರೊಡನೆ ಯೆಹೋರಾಮನ ಪಾಳೆಯಕ್ಕೆ ಬಂದ ಕೊಳ್ಳೆಗಾರರು ಅವನ ಹಿರಿಯ ಮಕ್ಕಳನ್ನೆಲ್ಲ ಕೊಂದುಬಿಟ್ಟಿದ್ದರು. ಆದುದರಿಂದ ಯೆಹೂದದ ಅರಸನಾದ ಯೆಹೋರಾಮನ ಮಗ ಅಹಜ್ಯನು ಅರಸನಾದನು ಎಂಬುದಾಗಿ. ಪ್ರಿಯರೇ, ಹೆಸರುಗಳು ಸ್ವಲ್ಪ ಗಲಿಬಿಲಿ ಹುಟ್ಟಿಸುತ್ತದೆ. ಯಾಕಂದರೆ ಕೆಲವೊಮ್ಮೆ ಒಂದೇ ವ್ಯಕ್ತಿಗೆ ಬೇರೆ ಬೇರೆ ಹೆಸರುಗಳು ಉಪಯೋಗವಾಗಿರುತ್ತದೆ. ಇಲ್ಲಿಯೂ ನಾವು ಅದನ್ನೇ ನೋಡುತ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇವನು ಪಟ್ಟಕ್ಕೆ ಬಂದಾಗ 42 ವರ್ಷದವನಾಗಿದ್ದನು. ಇವನು ಯೆರೂಸಲೇಮಿನಲ್ಲಿ 1 ವರ್ಷ ಆಳಿದನು. ಒಮ್ರಿಯ ಮೊಮ್ಮಗಳಾದ ಅತಲ್ಯ ಎಂಬಾಕೆಯು ಇವನ ತಾಯಿ. ತನ್ನ ತಾಯಿಯ ದುರ್ಬೋಧನೆಯನ್ನು ಆಲೈಸಿ ಇವನು ದುರಾಚಾರಿಯಾಗಿ ಅಹಾಬನ ಮನೆಯವರ ಮಾರ್ಗದಲ್ಲೇ ನಡೆದನು. ಇವನ ತಂದೆ ತೀರಿ ಹೋದ ಮೇಲೆ ಅಹಾಬನ ಕುಟುಂಬದವರೇ ಇವನಿಗೆ ಸಲಹೆ ಕೊಟ್ಟು ಇವನನ್ನು ಕೆಡಿಸುತ್ತಾ ಬಂದದರಿಂದ ಇವನು ಯೆಹೋವನಿಗೆ ವಿರುದ್ಧವಾಗಿ ನಡೆದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿಜವಾಗಿ ಅತಲ್ಯಳೇ ಪಟ್ಟದ ರಾಣಿಯಾಗಿದ್ದಳು. ಸಿಂಹಾಸನದ ಹಿಂದಿನ ಶಕ್ತಿ ಅವಳೇ ಆಗಿದ್ದಳು. ಆಕೆ ಅಹಾಬ ಇಜಬೇಲರ ಮಗಳು, ಒಮ್ರಿಯ ಮೊಮ್ಮಗಳೂ ಆಗಿದ್ದಳು. ಆಕೆ ತನ್ನ ಸ್ಥಾನವನ್ನು ಎಂದೂ ಬಿಟ್ಟುಕೊಟ್ಟಿರಲಿಲ್ಲ. ಆಕೆ ತನ್ನ ಗಂಡನಾದ ಯೆಹೋರಾಮನನ್ನು ದೇವರಿಂದ ದೂರ ಮಾಡಿದವಳೆಂದು ನೆನಪಿಸಿಕೊಳ್ಳಿರಿ. ಈಗ ಅವಳ ಮಗನಾದ ಅಹಜ್ಯನು ಆಕೆಯ ಮಾತಿಗೆ ಕಿವಿಕೊಟ್ಟು ಉತ್ತರದ ರಾಜ್ಯನಾದ ಅಹಾಬನ ಮನೆಯವರೊಡನೆ ಒಪ್ಪಂದ ಮಾಡಿಕೊಂಡನು. ಇದು ಅವನ ನಾಶಕ್ಕೆ ಕಾರಣವಾಯಿತು. ದ್ವೇಷದ ನ್ಯಾಯವು ಅವನ ಮೇಲೆ ತಿರುಗಿತು. 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಅವರ ಪ್ರೇರಣೆಯಿಂದ ಇಸ್ರಾಯೇಲ್ಯರ ಅರಸನೂ ಅಹಾಬನ ಮಗನೂ ಆದ ಯೋರಾಮನ ಜೊತೆಯಲ್ಲಿ ಆರಾಮ್ಯರ ಅರಸನಾದ ಹಜಾಹೇಲನಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ರಾಮೋತ್ ಗಿಲ್ಯಾದಿಗೆ ಹೋದನು. ಆರಾಮ್ಯರು ಯೋರಾಮನನ್ನು ಯುದ್ಧದಲ್ಲಿ ಗಾಯಪಡಿಸಲು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಸ್ವಲ್ಪ ಗಲಿಬಿಲಿ ಹುಟ್ಟಿಸುವ ವಿಚಾರವಾಗಿದೆ. ಉತ್ತರ ದಕ್ಷಿಣ ರಾಜ್ಯಗಳೆರಡರಲ್ಲಿಯೂ ಯೆಹೋರಾಮರೆಂಬವರಿದ್ದರು. ಒಬ್ಬನೇ ವ್ಯಕ್ತಿ ಪುನಃ ಬಂದಂತೆ ಕಾಣಬಹುದು. ಆದರೆ ಯೆಹೂದದ ಅರಸನಾದ ಯೆಹೋರಾಮನು ಸತ್ತಿದ್ದನು. ಅವನ ಮಗನಾದ ಅಹಜ್ಯನು ಈಗ ಅರಸನಾಗಿದ್ದಾನೆ. ಅವನು ಇಸ್ರಾಯೇಲ್ಯರ ಅರಸನಾದ ಯೆಹೋರಾಮನೊಂದಿಗೆ ಸ್ನೇಹ ಮಾಡಿಕೊಳ್ಳುತ್ತಿದ್ದಾನೆ. ಅಶ್ಶೂರ್ಯರೊಂದಿಗಿನ ಈ ಯುದ್ಧದಲ್ಲಿ ಈ ಯೆಹೋರಾಮನು ಗಾಯಗೊಳ್ಳುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವನು ಆ ಗಾಯಗಳನ್ನು ಮಾಯಿಸಿಕೊಳ್ಳುವುದಕ್ಕಾಗಿ ಇಜ್ರೇಲಿಗೆ ಬಂದನು. ಅವನು ಅಸ್ವಸ್ಥನಾಗಿದ್ದರಿಂದ ಯೆಹೂದ್ಯರ ಅರಸನಾದ ಯೆಹೋರಾಮನಿಗೆ ಮಗನಾಗಿರುವ ಅಹಜ್ಯನು ಅವನನ್ನು ನೋಡುವುದಕ್ಕೋಸ್ಕರ ಅಲ್ಲಿಗೆ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೂದದ ಅರಸನಾದ ಅಹಜ್ಯನು ಗಾಯಗೊಂಡು ವಾಸಿಯಾಗುತ್ತಿದ್ದ ಇಸ್ರಾಯೇಲಿನ ಅರಸನಾದ ಯೆಹೋರಾಮನನ್ನು ಸಂದರ್ಶಿಸಲು ಹೋದನು. 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ:
ಅಹಾಜ್ಯನು ಯೋರಾಮನ ಬಳಿಗೆ ಹೋಗಿ ನಾಶವಾದದ್ದು ದೈವಯೋಗದಿಂದಲೇ. ಅವನು ಅಲ್ಲಿ ಮುಟ್ಟಿದ ಕೂಡಲೇ ಯೋರಾಮನ ಜೊತೆಯಲ್ಲಿ ನಿಂಷಿಯ ಮಗನಾದ ಯೇಹುವನ್ನು ಎದುರುಗೊಳ್ಳುವುದಕ್ಕೆ ಹೋದನು. ಯೆಹೋವನು ಅಹಾಬನ ಮನೆಯನ್ನು ನಿರ್ನಾಮ ಮಾಡುವುದಕ್ಕೋಸ್ಕರ ಯೇಹುವಿಗೆ ರಾಜ್ಯಾಭಿಷೇಕ ಮಾಡಿಸಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಕ್ಷಿಣದ ಅರಸನಾದ ಅಹಾಜ್ಯನು ಇಲ್ಲಿದ್ದಾನೆಂಬುದು ಯೇಹುವಿಗೆ ತಿಳಿದಿರಲಿಲ್ಲವೆಂಬುದು ಆಶ್ಚರ್ಯದ ಸಂಗತಿ. ಮುಂದೆ ಏನಾಯಿತೆಂಬುದನ್ನು ಗಮನಿಸಿರಿ. 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಯೇಹುವು ಅಹಾಬನ ಮನೆಯವರ ಮೇಲೆ ಆ ನಿರ್ಣಯವನ್ನು ನೆರವೇರಿಸುತ್ತಿರುವಾಗ ತನಗೆ ಸಿಕ್ಕಿದ್ದ ಯೆಹೂದ್ಯ ಪ್ರಧಾನರನ್ನು, ಅಹಾಜ್ಯನಿಗೆ ಸೇವೆ ಮಾಡುತ್ತಿದ್ದ ಅವನ ಅಣ್ಣ ತಮ್ಮಂದಿರ ಮಕ್ಕಳನ್ನೂ ಕೊಲ್ಲಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಅಹಾಜ್ಯನ ಮಕ್ಕಳೆಂದರೆ ಅವನ ಸ್ವಂತ ಮಕ್ಕಳಲ್ಲ. ಅವರೆಲ್ಲರೂ ಅರೇಬಿಯಾದವರಿಂದ ಕೊಲ್ಲಲ್ಪಟ್ಟಿದ್ದರು. ಇವರು ಅವನ ಅಣ್ಣ ತಮ್ಮಂದಿರ ಮಕ್ಕಳು. ಯೆಹೂದ್ಯ ಪ್ರಧಾನರೆಂದರೆ ಆ ಸ್ಥಾನದಲ್ಲಿ ಸೇವೆ ಮಾಡುತ್ತಿದ್ದವರು. ಯೇಹು ಅವರೆಲ್ಲರನ್ನೂ ಕೊಲ್ಲಿಸಿದನು. ಈಗ ಅವನು ಅಹಾಜ್ಯನನ್ನು ಹುಡುಕಿಸಿದನು. ಕೊನೆಗೆ ಅವನನ್ನು ಕಂಡುಕೊಂಡು ಕೊಲ್ಲಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಮೇಲೆ ಅಹಾಜ್ಯನನ್ನು ಹುಡುಕಿಸಿದನು. ಅವನು ಸಮಾರ್ಯದಲ್ಲಿ ಅಡಗಿಕೊಂಡಿದ್ದನು. ಜನರು ಅವನನ್ನು ಯೇಹುವಿನ ಬಳಿಗೆ ಹಿಡಿದು ತಂದು ವಧಿಸಿ, ಇವನು ಯೆಹೋವನ ಯಥಾರ್ಥ ಭಕ್ತನಾದ ಯೆಹೋಷಾಫಾಟನ ಮೊಮ್ಮಗನಾಗಿರುತ್ತಾನಲ್ಲವೇ ಅಂದುಕೊಂಡು ಅವನನ್ನು ಸಮಾಧಿ ಮಾಡಿದರು. ರಾಜ್ಯಾಧಿಕಾರವನ್ನು ವಹಿಸಿಕೊಳ್ಳುವುದಕ್ಕೆ ಅಹಾಜ್ಯನ ಮನೆಯವರಲ್ಲಿ ಸಮರ್ಥರಾರೂ ಉಳಿಯಲಿಲ್ಲ ಎಂಬುದಾಗಿ. ಪ್ರಿಯರೇ, ಇದೊಂದು ರಕ್ತದ ಸಮಯ. ತಾನು ಪಾಪವನ್ನು ದಂಡಿಸುತ್ತೇನೆಂಬುದನ್ನು ತಿಳಿಸುವುದಕ್ಕಾಗಿ ದೇವರು ಇದನ್ನು ಬರೆಸುತ್ತಾನೆ. ಇದು ಅರ್ಥವಾಗದ ಸನ್ನಿವೇಶಗಳು. ಮುಂದಕ್ಕೆ ನೋಡೋಣ. ಅತಲ್ಯಳ ಕ್ರೂರ ರಾಜ್ಯಭಾರ ಎಂಬುದಾಗಿ. 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಅಹಾಜ್ಯನು ಮರಣ ಹೊಂದಿದನೆಂಬುದನ್ನು ಅವನ ತಾಯಿಯಾದ ಅತಲ್ಯಳು ಕೇಳಿದ ಕೂಡಲೇ ಯೆಹೂದ ರಾಜ ಸಂತಾನದವರನ್ನೆಲ್ಲ ಸಂಹರಿಸಿಬಿಟ್ಟಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ನಿಮ್ಮೊಂದಿಗೆ ನೇರವಾಗಿ ಮಾತನಾಡುತ್ತೇನೆ. ತನ್ನ ಸ್ವಂತ ಮೊಮ್ಮಕ್ಕಳನ್ನು ಕೊಲ್ಲಬೇಕಾದರೆ ಆ ವ್ಯಕ್ತಿ ಕಣ್ಣಲ್ಲಿ ರಕ್ತವಿಲ್ಲದವನಾಗಿರಬೇಕು. ನೀವು ಒಬ್ಬ ಅಜ್ಜ ಅಜ್ಜಿಯಾಗಿರುವುದಾದರೆ ನನ್ನ ಮಾತು ಏನೆಂದು ನಿಮಗೆ ಅರ್ಥವಾದೀತು. ಒಂದು ರೀತಿಯಲ್ಲಿ ನಮಗೆ ಮಕ್ಕಳಿಗಿಂತಲೂ ಮೊಮ್ಮಕ್ಕಳು ಹೆಚ್ಚು ಇಷ್ಟರಾಗುತ್ತಾರೆ. ಪ್ರಿಯರೇ, ಈ ಕ್ರೂರಿ ಹೆಂಗಸು ತನ್ನ ಸ್ವಂತ ಮೊಮ್ಮಕ್ಕಳನ್ನು ಹೇಗೆ ಕೊಲ್ಲಿಸಲು ಸಿದ್ಧವಾದಳೆಂದು ಅರ್ಥವಾಗುವುದಿಲ್ಲ. ಆದರೆ ಆಕೆ ಅದನ್ನು ಮಾಡಿದಂತೂ ಸರಿ, ಎಲ್ಲರನ್ನೂ ಕೊಲ್ಲಿಸಿದಳು. ಆದರೆ ಒಬ್ಬನು ಮಾತ್ರ ಸಿಕ್ಕದ್ದರಿಂದ ಅವನನ್ನು ಕೊಲ್ಲಲಾಗಲಿಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ರಾಜಪುತ್ರಿಯಾದ ಯೆಹೋಷಾಬೇತ್ ಎಂಬಾಕೆಯು ಹತರಾಗುವುದಕ್ಕಿದ್ದ ರಾಜಪುತ್ರರ ಮಧ್ಯದಿಂದ ಅಹಾಜ್ಯನ ಮಗನಾದ ಯೆಹೋವಾಷನನ್ನು ಯಾರಿಗೂ ತಿಳಿಯದಂತೆ ಅವನ ದಾದಿಯೊಡನೆ ತೆಗೆದುಕೊಂಡು ಹೋಗಿ ಮಲಗುವ ಕೋಣೆಯಲ್ಲಿ ಅಡಗಿಸಿಟ್ಟಳು. ಅರಸನಾದ ಯೆಹೋರಾಮನ ಮಗಳು, ಅಹಾಜ್ಯನ ಸಹೋದರಿಯೂ ಯಾಜಕನಾದ ಯೆಹೋಯಾದನ ಹೆಂಡತಿಯೂ ಆಗಿದ್ದ ಯೆಹೋಷಾಬಾತಳು ಹೀಗೆ ಅವನನ್ನು ಅತಲ್ಯಳಿಂದ ಹತನಾಗದಂತೆ ರಕ್ಷಿಸಿದಳು. ಅವನು 6 ವರ್ಷಗಳವರೆಗೂ ಅವರೊಡನೆ ಗುಪ್ತವಾಗಿ ದೇವಾಲಯದಲ್ಲಿದ್ದನು. ಆಗ ಅತಲ್ಯಳೇ ದೇಶವನ್ನಾಳುತ್ತಿದ್ದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸಂಗತಿ ನಡೆಯದಿರುತ್ತಿದ್ದರೆ ದಾವೀದನ ವಂಶವು ನಿಂತು ಹೋಗುತ್ತಿತ್ತು ಮತ್ತು ಮೆಸ್ಸಿಯನು ಬರುವ ಕುರಿತು ದೇವರು ದಾವೀದನಿಗೆ ಮಾಡಿದ ವಾಗ್ದಾನವು ನೆರವೇರುತ್ತಿರಲಿಲ್ಲ. ಅದು ಅಷ್ಟು ಸಮೀಪವಾಗಿತ್ತು. ಪ್ರಿಯರೇ, ಕ್ರಿಸ್ತನ ಕಡೆಗೆ ಮುಂದುವರಿಯುತ್ತಿರುವ ವಂಶಾವಳಿಯನ್ನು ನಾಶಪಡಿಸಲು ಸೈತಾನನು ತಿರುಗಿ ತಿರುಗಿ ಪ್ರಯತ್ನ ಮಾಡುತ್ತಲೇ ಇದ್ದನು. ಐಗುಪ್ತದಲ್ಲಿ ಗಂಡು ಕೂಸುಗಳನ್ನು ಕೊಲ್ಲಿಸುವ ಮೂಲಕ ಕ್ರಿಸ್ತನ ಕಡೆಗೆ ಬರುವ ವಂಶಾವಳಿಯನ್ನು ನಿಲ್ಲಿಸಲು ಹೇಗೆ ಯತ್ನಿಸಿದನೆಂಬುದು ನಮಗೆ ತಿಳಿದದೆ. ಹಾಮಾನನ ಕಾಲದಲ್ಲಿ ಯೆಹೂದ್ಯರನ್ನೇ ನಿರ್ನಾಮ ಮಾಡಿಬಿಡಲು ಯತ್ನಿಸಿದನು. ಯೇಸು ಹುಟ್ಟಿದ ಬಳಿಕವೂ ಬೆತ್ಲೆಹೇಮಿನ ಸುತ್ತಣ ಪ್ರದೇಶದ ಗಂಡು ಕೂಸುಗಳನ್ನು ಕೊಲ್ಲಲು ಪ್ರಯತ್ನಿಸಿದನು. ಇಲ್ಲಿಯೂ ಕೂಡ ದಾವೀದನ ಸಂತಾನವನ್ನು ಪೂರಾ ನಿರ್ನಾಮ ಮಾಡಲೆತ್ನಿಸಿದನು. ಪ್ರಿಯರೇ, ಒಬ್ಬನಾಗಿ ಉಳಿಸಲ್ಪಟ್ಟ ಯೋವಾಷನು ಅಡಗಿಸಲ್ಪಟ್ಟಾಗ 1 ವರ್ಷದವನಾಗಿದ್ದನು. ಅವನನ್ನು ದೇವಾಲಯದಲ್ಲಿ 6 ವರ್ಷಗಳ ಕಾಲ ಅಡಗಿಸಿಟ್ಟರು. ಈ ಸಮಯದಲ್ಲಿ
ಕ್ರೂರಿಯಾದ ರಾಣಿಯು ದೇಶವನ್ನಾಳುತ್ತಿದ್ದಳು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 23 ಮತ್ತು 24ನೇ ಅಧ್ಯಾಯಗಳನ್ನು ಧ್ಯಾನಿಸೋಣ. ಇದರ ಮುಖ್ಯ ಪ್ರಸ್ತಾಪ ಯೆಹೋವಾಷನ ಕಾಲದಲ್ಲಾದ ಭಕ್ತಿ ಸಂಜೀವನ ಎಂಬುದಾಗಿ. ಪ್ರಿಯರೇ, ಯೆಹೋವಾಷನ ಆಳ್ವಿಕೆಯ ಕಾಲದಲ್ಲಿ ಉತ್ತರದ ಯೆಹೂದ ರಾಜ್ಯದಲ್ಲಿ 3ನೆಯ ಭಕ್ತಿ ಸಂಜೀವನ ಉಂಟಾಯಿತು. ಅದು ವಿಶೇಷ ರೀತಿಯದಲ್ಲ. ದೇವರ ಕಡೆಗೆ ತಿರುಗೋಣದ ಕಾರ್ಯವು ಯಾಜಕನಾದ ಯೆಹೋಯಾದನಿಂದಾಯಿತು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆಹೋವಾಷನು ಅರಸನಾದದ್ದು ಎಂಬುದಾಗಿ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: 7ನೆಯ ವರ್ಷದಲ್ಲಿ ಯೆಹೋಯಾದನು ಧೈರ್ಯ ತಂದುಕೊಂಡು ಯೆರೋಹಾಮನ ಮಗನಾದ ಅಜರ್ಯ, ಯೆಹೋಹಾನಾನನ ಮಗನಾದ ಇಸ್ಮಾಯೇಲ್, ಓಬೇದನ ಮಗನಾದ ಅಜರ್ಯ, ಆದಾಯನ ಮಗನಾದ ಮಾಸೇಯ, ಜಿಕ್ರಿಯ ಮಗನಾದ ಎಲಿಷಾಫಾಟ್ ಎಂಬ ಶತಾಧಿಪತಿಗಳೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೂದದ ಅಧಿಕಾರಿಗಳು ಕ್ರೂರಿ ರಾಣಿಯಾದ ಅತಲ್ಯಳಿಂದ ಬೆಸತ್ತು ಹೋದರು. ಆಗ ಯಾಜಕನಾದ ಯೆಹೋಯಾದನು ರಹಸ್ಯ ಕೂಟವೊಂದನ್ನು ಏರ್ಪಡಿಸಿ ಅಲ್ಲಿನ ಅಧಿಪತಿಗಳಿಗೆ ದಾವೀದ ವಂಶದವನೊಬ್ಬನು ಇನ್ನೂ ಉಳಿದುಕೊಂಡಿದ್ದಾನೆಂಬುದನ್ನು ತಿಳಿಸಬೇಕಾಗಿತ್ತು. ಪ್ರಿಯರೇ, ಅವರು ಲೇವಿಯರನ್ನು ಅಧಿಪತಿಗಳನ್ನು ಕೂಡಿಸಿ ದಾವೀದನ ವಂಶದವನಾದ ಚಿಕ್ಕ ಯೆಹೋವಾಷನನ್ನು ಅರಸನನ್ನಾಗಿ ನೇಮಿಸುವ ಕುರಿತು ಯೋಜನೆಗಳನ್ನು ಹಾಕಿಕೊಂಡರು. ಸಬ್ಬತ್ತಿನದಲ್ಲಿ 1 ಭಾಗದ ಜನರು ದೇವಾಲಯದ ಬಾಗಿಲಿನಲ್ಲಿ ದ್ವಾರಪಾಲಕರಾಗಿ ನಿಲ್ಲಬೇಕು. 3/1 ಭಾಗ ಅರಸನ ಮನೆಯಲ್ಲಿ ಕಾಯಬೇಕಿತ್ತು. 3ನೆಯ ಇನ್ನೊಂದು ಭಾಗವು ಅಸ್ತಿವಾರದ ಬಳಿಯಲ್ಲಿರಬೇಕಾಗಿತ್ತು. ಯಾಜಕರನ್ನು ಲೇವಿಯರನ್ನು ಹೊರತಾಗಿ ಬೇರಾರನ್ನೂ ದೇವಾಲಯದೊಳಕ್ಕೆ ಬಿಡಬಾರದಾಗಿತ್ತು. ಬಾಲಕನ ಸುತ್ತ ಲೇವಿಯರು ಆಯುಧಧಾರಿಗಳಾಗಿ ನಿಲ್ಲಬೇಕಾಗಿತ್ತು. ಪ್ರಿಯರೇ, ದೇವಾಲಯದಲ್ಲಿದ್ದ ಬರ್ಜಿ, ಗುರಾಣಿ, ಖೇಡ್ಯ ಮುಂತಾದ ಆಯುಧಗಳನ್ನು ಯೆಹೋಯಾದನು ಅವರಿಗೆ ಕೊಟ್ಟನು. ಈ ಎಲ್ಲ ಏರ್ಪಾಡುಗಳು ಬಹು ಎಚ್ಚರಿಕೆಯಿಂದ ಮಾಡಲ್ಪಟ್ಟವು. 2ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಆಮೇಲೆ ಅವನು ಅವನ ಮಕ್ಕಳು ರಾಜಪುತ್ರನನ್ನು ಹೊರಗೆ ಕರಕೊಂಡು ಬಂದು ಅವನ ತಲೆಯ ಮೇಲೆ ಕಿರೀಟವನ್ನಿಟ್ಟು ಕೈಯಲ್ಲಿ ಧರ್ಮಶಾಸ್ತ್ರವನ್ನು ಕೊಟ್ಟು ಅವನಿಗೆ ರಾಜ್ಯಾಭಿಷೇಕ ಮಾಡಿದರು. ಕೂಡಲೇ ಜನರು ಅರಸನು ಚಿರಂಜೀವಿಯಾಗಿರಲಿ ಎಂದು ಹರಸಿದರು ಎಂಬುದಾಗಿ. ಪ್ರಿಯರೇ, ಇದು ಬಹಳ ಆಸಕ್ತಿಯ ಕಾರ್ಯಾಚರಣೆಯಾಗಿತ್ತು. ದಾವೀದ ವಂಶದವನಾದ 7 ವರ್ಷದ ಬಾಲಕ ಯೆಹೋವಾಷನು ಈಗ ಯೆಹೂದದ ಅರಸನಾದನು. ಅತಲ್ಯಳನ್ನು ವಧಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ತಾನು ರಾಜ ಸಂತಾನದವರನ್ನೆಲ್ಲ ನಿರ್ಮೂಲ ಮಾಡಿದ್ದೇನೆಂದು ಅತಲ್ಯಳು ತಿಳಿದುಕೊಂಡಿದ್ದಳು. ಇಂಥ ಕ್ರೂರ ಕೃತ್ಯವನ್ನು ಆಕೆ ಯಾಕೆ ಮಾಡಿದಳು? ಆಕೆಗೆ ಅಧಿಕಾರ ದಾಹವಿತ್ತು. ತಾನು ರಾಣಿಯಾಗಿರಬೇಕೆಂದು ಬಯಸಿದಳು. ಪ್ರಿಯರೇ, ಅಧಿಕಾರಕ್ಕೋಸ್ಕರ ಕೆಲವು ಜನರು ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಈ ರೀತಿಯ ಮನೋಭಾವ ಅನೇಕ ವ್ಯಕ್ತಿಗಳಲ್ಲೂ ಗುಂಪುಗಳಲ್ಲೂ ಇರುತ್ತದೆ. ಪ್ರಸಂಗಿಗಳು, ಸಭಾಸೇವಕರು, ರಾಜಕೀಯ ವ್ಯಕ್ತಿಗಳೂ ಇಂಥವರಿರುತ್ತಾರೆ. ಅಧಿಕಾರ ಪಡೆಯುವುದಕ್ಕಾಗಿ ಅವರು ಯಾವ ಮಟ್ಟಕ್ಕೆ ಇಳಿಯಲು ಸಿದ್ಧರಿರುತ್ತಾರೆ. ಅವರು ಈ ರಾಣಿಯಂತಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 13ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಅಲ್ಲಿ ಅರಸನು ಬಾಗಲಿನ ಬಳಿಯಲ್ಲಿರುವ ರಾಜಸ್ತಂಭದ ಹತ್ತಿರ ನಿಂತಿದ್ದನು. ಅಧಿಪತಿಗಳೂ ತುತ್ತೂರಿಗಳನ್ನು ಊದುವವರು ಅರಸನ ಹತ್ತಿರ ಇದ್ದರು. ಸಾಧಾರಣ ಜನರೆಲ್ಲರೂ ಸಂತೋಷದಿಂದ ಕೊಂಬೂದುತ್ತಿದ್ದರು. ಗಾಯಕರು ವಾದ್ಯಗಳನ್ನು ಬಾರಿಸುತ್ತಾ ಜನರ ಕೀರ್ತನೆಗಳನ್ನು ನುಡಿಸುತ್ತಿದ್ದರು. ಇದನ್ನು ಕಂಡ ಕೂಡಲೇ ಆಕೆಯು ಬಟ್ಟೆಗಳನ್ನು ಹರಿದುಕೊಂಡು ದ್ರೋಹ, ದ್ರೋಹ ಎಂದು ಕೂಗಿದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಕೆಯ ದೃಷ್ಟಿಯಲ್ಲಿ ಅದು ಬಹುದೊಡ್ಡ ರಾಜದ್ರೋಹವಾಗಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ಯಾಜಕನಾದ ಯೆಹೋಯಾದನು ಸೇನಾನಿಗಳಾದ ಶತಾಧಿಪತಿಗಳನ್ನು ಹೊರಗೆ ಕರೆದುಕೊಂಡು ಹೋಗಿ ಅವರಿಗೆ, ಈಕೆಯನ್ನು ಯೆಹೋವನ ಆಲಯದಲ್ಲಿ ಕೊಲ್ಲಬೇಡಿರಿ. 2 ಸಾಲು ಸಿಪಾಯಿಗಳು ಈಕೆಯನ್ನು ನಡುವೆ ಸಾಗಿಸಿಕೊಂಡು ಹೊರಗೆ ತಳ್ಳಲಿ ಮತ್ತು ಈಕೆಯನ್ನು ಹಿಂಬಾಲಿಸುವಂಥವರನ್ನು ಕತ್ತಿಯಿಂದ ಕೊಲ್ಲಿರಿ ಎಂದು ಆಜ್ಞಾಪಿಸಿದನು.
ಅವರು ಆಕೆಯನ್ನು ಹಿಡಿದು ಅರಮನೆಗೆ ಹೋಗುವ ಕುದುರೆ ಬಾಗಿಲಿನ ತನಕ ಒಯ್ದು ಅಲ್ಲಿ ಕೊಂದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅತಲ್ಯಳ ಮರಣ ಹೇಗಿತ್ತು ನೋಡಿರಿ. ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದನ್ನು ನಾವು ಇದರಲ್ಲಿ ಕಂಡುಕೊಳ್ಳಬಹುದು. ಮುಂದಕ್ಕೆ ನಾವು ನೋಡೋಣ, ಯೆಹೋಯಾದನ ಮುಖಾಂತರ ಭಕ್ತಿ ಸಂಜೀವನ ಎಂಬುದಾಗಿ. ಪ್ರಿಯರೇ, ಯೆಹೋವಾಷನು ಇನ್ನೂ 7 ವರ್ಷದ ಬಾಲಕನಾಗಿದ್ದನು. ಯೆಹೋಯಾದನು ಅವನ ರಾಜಪ್ರತಿನಿಧಿಯಾಗಿದ್ದನು. ಈ ಬಾಲಕನು ಪ್ರಾಯಕ್ಕೆ ಬರುವವರೆಗೆ ಯೆಹೋಯಾದನು ಎಲ್ಲಾ ತೀರ್ಮಾನಗಳನ್ನು ಕೈಕೊಳ್ಳುತ್ತಿದ್ದನು. ಯೆಹೋಯಾದನು ದೇವರ ಯಾಜಕನಾಗಿದ್ದು ಜನರನ್ನು ತಿರುಗಿ ಯೆಹೋವನ ಆರಾಧನೆಯ ಕಡೆಗೆ ನಡೆಸಿದನು. 2ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ. ಆ ನಂತರ ಯೆಹೋಯಾದನು ಎಲ್ಲಾ ಜನರನ್ನೂ ಅರಸನನ್ನೂ ಪ್ರೇರಿಸಿ, ತಾವೆಲ್ಲರೂ ಯೆಹೋವನ ಪ್ರಜೆಗಳಾಗಿರುವೆವೆಂದು ಅವರೊಡನೆ ಪ್ರಮಾಣ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋವಾಷನು ಬಾಳನ ಪೂಜಾಸ್ಥಳಗಳನ್ನು ಕೆಡವಿಸಿ ಬಾಳನ ಪ್ರವಾದಿಗಳನ್ನು ಕೊಲ್ಲಿಸಿದನು. ಪೂರ್ಣಾಂಗ ಯಜ್ಞಗಳಿಗಾಗಿ ಲೇವಿಯರನ್ನೂ ಯಾಜಕರನ್ನೂ ನೇಮಿಸಿ ಯೆಹೋವನ ಆರಾಧನೆಯನ್ನು ಪುನಃ ಸ್ಥಾಪಿಸಿದರು. ದಾವೀದನು ನೇಮಕ ಮಾಡಿದಂತೆ ಗಾಯನ ಭಜನೆಗಳನ್ನೂ ಪ್ರಾರಂಭಿಸಿದನು. ದೇವಾಲಯದೊಳಕ್ಕೆ ಅಶುದ್ಧವಾದದ್ದೇನೂ ಪ್ರವೇಶಿಸದಂತೆ ದ್ವಾರಪಾಲಕರು ಕಾಯುತ್ತಿದ್ದರು. 2ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದೇಶದವರೆಲ್ಲರೂ ಬಹಳವಾಗಿ ಸಂತೋಷಪಟ್ಟರು. ಪಟ್ಟಣವು ಶಾಂತವಾಯಿತು. ಅತಲ್ಯಳನ್ನು ಕತ್ತಿಯಿಂದ ಸಂಹರಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಂದೇ ಪ್ರಸ್ತಾಪವು ತಿರುತಿರುಗಿ ಕಂಡುಬರುತ್ತದೆ. ಪಾಪವು ಯಾವಾಗಲೂ ಸಂಕಟ, ತೊಂದರೆ, ಹೃದಯಬೇನೆ, ಕರ್ತನ ಶಿಕ್ಷೆಯನ್ನೇ ತರುವಂಥದ್ದಾಗಿದೆ. ಭಕ್ತಿ ಸಂಜೀವನವು ದೇಶದಲ್ಲಿ ಶಾಂತಿ ಸಮಾಧಾನಗಳನ್ನು ಪುನಃ ಸ್ಥಾಪಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಯೆಹೋವಾಷನ ಆಳ್ವಿಕೆಯ ಬಗ್ಗೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವಾಷನು ಅರಸನಾದಾಗ 7 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 40 ವರ್ಷ ಆಳಿದನು. ಬೆರ್ಷೆಬದವಳಾದ ಚಿಬ್ಯಳು ಅವನ ತಾಯಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಬಾಲಕನ ಆಳ್ವಿಕೆಯ ಆರಂಭದ ವರ್ಷಗಳಲ್ಲಿ ಅವನಿಗೆ ಮಾರ್ಗದರ್ಶನ ನೀಡಿ ನಡೆಸಿದವನು ಯಾಜಕನಾದ ಯೆಹೋಯಾದನೇ. ಆದರೂ ಅವನ ತಾಯಿಯ ಹೆಸರು ಕೊಡಲ್ಪಟ್ಟಿದೆ. ಆಕೆ ಒಳ್ಳೆಯ ತಾಯಿಯಾಗಿದ್ದಿರಬಹುದು. ದೇಶದಲ್ಲಿ ಜನರು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಆಕೆಯೂ ಒಪ್ಪಿಸಿರಬಹುದು. ಆಕೆಯ ಮನೆ ಬೇರ್ಷೆಬದಲ್ಲಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನು ಯಾಜಕನಾದ ಯೆಹೋಯಾದನ ಜೀವಮಾನದಲ್ಲೆಲ್ಲ ಯೆಹೋವನ ಚಿತ್ತಾನುಸಾರವಾಗಿ ನಡೆದುಕೊಳ್ಳುತ್ತಿದ್ದನು. ಯೆಹೋಯಾದನು ಅವನಿಗೆ 2 ಕನ್ಯೆಯರನ್ನು ಮದುವೆ ಮಾಡಿಕೊಟ್ಟನು. ಅವನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಹೋಯಾದನ ಮಾರ್ಗದರ್ಶನದಲ್ಲಿ ಯೆಹೋವಾಷನು ಒಳ್ಳೆಯದನ್ನೇ ಮಾಡಿದನು. ಅವನು 2 ಪತ್ನಿಯರನ್ನು ಮಾಡಿಕೊಂಡನೆಂಬ ವಿಚಿತ್ರ ಹೇಳಿಕೆ ಇದೆ. ಇದರ ಅರ್ಥ 2 ಪತ್ನಿಯರಿರುವುದು ಸರಿಯಾದದ್ದೋ? ಇಲ್ಲ, ಅದು ಸರಿಯಾದದ್ದಲ್ಲ. ದೇವರು ಅದನ್ನು ಒಪ್ಪಿಕೊಂಡನೆಂದು ಬರೆದಿಲ್ಲ. ಅವನು ಮಾಡಿದ ಕಾರ್ಯ ದಾಖಲೆಯಾಗಿದೆ ಅಷ್ಟೇ. ಆ ದಿನಗಳ ಪರಿಸ್ಥಿತಿಯನ್ನು ಗಮನಿಸಿದರೆ 2 ಪತ್ನಿಯರೆಂದರೆ ದೊಡ್ಡ ಸಂಖ್ಯೆಯಲ್ಲ. ಅರಸನಾದವನಿಗೆ ಇದು ಅಲ್ಪವಾದದ್ದು. 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಕಾಲಾಂತರದಲ್ಲಿ ಯೆಹೋವಾಷನು ಯೆಹೋವನ ಆಲಯವನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ ಮನಸ್ಸು ಮಾಡಿ ಎಂಬುದಾಗಿ. ಪ್ರಿಯರೇ, ಯೆಹೋವಾಷನು ಪ್ರಾಯಕ್ಕೆ ಬರುವಾಗ ಯೆಹೋಯಾದನು ವೃದ್ಧನಾಗುತ್ತಿದ್ದನು. ಅವನು ಸಾಯುವಾಗ 130 ವರ್ಷದವನಾಗಿದ್ದನು. ಇತರ ಯಾಜಕರ ಮೇಲೆ ಅವನಿಗೆ ಬಹುಶಃ ಹೆಚ್ಚು ಆಗ ಹಿಡಿತವಿರಲಿಲ್ಲ. ಆದ್ದರಿಂದ ದೇವಾಲಯದ ಜೀರ್ಣೋದ್ಧಾರವಾಗಿರಲಿಲ್ಲ. ಯೆಹೋವಾಷನು ಭಕ್ತಿ ಸಂಜೀವನದ ಮುನ್ನೆಲೆಯಲ್ಲಿದ್ದನೆಂದು ಹೇಳಿದರೂ ಅವನ ಕಾಲದಲ್ಲಾದ ಭಕ್ತಿ ಸಂಜೀವನವು ಅತಿ ವಿಶೇಷವಾದದ್ದಾಗಿರಲಿಲ್ಲ. ಅವನು ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಮನಸ್ಸು ಮಾಡಿದನು. 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಾಜಕರನ್ನು ಲೇವಿಯರನ್ನು ಕೂಡಿಸಿ ಅವರಿಗೆ, ನೀವು ಯೆಹೂದದ ಪಟ್ಟಣಗಳಿಗೆ ಹೋಗಿ ನಿಮ್ಮ ದೇವರಾದ ಯೆಹೋವನ ಆಲಯವನ್ನು ವರ್ಷ ಜೀರ್ಣೋದ್ಧಾರ ಮಾಡುವುದಕ್ಕಾಗಿ ಎಲ್ಲ ಇಸ್ರಾಯೇಲ್ಯರಿಂದ ಹಣ ಕೂಡಿಸಿರಿ. ಈ ಕಾರ್ಯವನ್ನು ಶೀಘ್ರವಾಗಿ ನೆರವೇರಿಸಿರಿ ಎಂದು ಆಜ್ಞಾಪಿಸಿದನು. ಆದರೂ
ಲೇವಿಯರು ಅವಸರ ಪಡಲಿಲ್ಲ. ಆದದರಿಂದ ಅರಸನು ಅವರ ಮುಖ್ಯಸ್ಥನಾದ ಯೆಹೋಯಾದನನ್ನು ಕರೆಸಿ ಅವನಿಗೆ, ಯೆಹೋವನ ಸೇವಕನಾದ ಮೋಶೆಯ ವಿಧಿಗನುಸಾರವಾಗಿ ಇಸ್ರಾಯೇಲ್ ಸಮೂಹದವರೆಲ್ಲ ದೇವದರ್ಶನದ ಗುಡಾರಕ್ಕೋಸ್ಕರ ಕೊಡಬೇಕಾದ ಕಾಣಿಕೆಯನ್ನು ಲೇವಿಯರು ಯೆಹೂದ್ಯರಿಂದಲೂ ಯೆರೂಸಲೇಮಿನವರಿಂದಲೂ ಕೂಡಿಸುವ ಹಾಗೆ ನೀನೇಕೆ ನೋಡಿಕೊಳ್ಳಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋಯಾದನು ವೃದ್ಧನಾಗಿದ್ದರಿಂದ ಇತರ ಯಾಜಕರು ಅಸಡ್ಡೆಯಿಂದಿದ್ದಿರಬಹುದು. ಅವರು ತಮ್ಮ ಕೆಲಸದಲ್ಲಿ ಹಿಂದೆ ಬಿದ್ದಿದ್ದರು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅತಿ ದುಷ್ಟಳಾದ ಅತಳ್ಯಳ ಮನೆಯವರು ದೇವಾಲಯವನ್ನು ಹಾಳು ಮಾಡಿ ಯೆಹೋವನ ಆಲಯದ ಪ್ರತಿಷ್ಠಿತ ವಸ್ತುಗಳನ್ನು ಬಾಳ್ ದೇವತೆಗಳಿಗೋಸ್ಕರ ಕೊಟ್ಟು ಬಿಟ್ಟರಲ್ಲ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವಾಲಯಕ್ಕೆ ಏನು ಸಂಭವಿಸಿತು ಮತ್ತು ಇದಕ್ಕೆ ಕಾರಣರು ಯಾರು ಎಂಬುದನ್ನು ಇದು ತಿಳಿಸುತ್ತದೆ. ದೇವಾಲಯ ಬಹಳ ದುರವಸ್ಥೆಯ ಸ್ಥಿತಿಯಲ್ಲಿತ್ತು. ಯೆಹೋವಾಷನು ಇದನ್ನು ಸರಿಪಡಿಸಬೇಕೆಂದನು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ದೇವರು ತನ್ನ ವಾಕ್ಯದಲ್ಲಿ ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತನಾಡಿದ್ದಾನೆ. ಯಾರು ಆತನನ್ನು ಪ್ರೀತಿಸ್ತಾರೋ, ಆತನ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೋ ಅವರೊಂದಿಗೆ ಆತನು ಇರುತ್ತಾನೆ. ಆದ್ದರಿಂದ ದೇವರು ಕೊಟ್ಟಂಥ ನಮ್ಮ ಜೀವಿತ ಮತ್ತು ದೇವರ ಆಲಯವಾಗಿರುವಂಥ ನಮ್ಮ ಶರೀರವನ್ನು ನಾವು ಹಾಳು ಮಾಡದೆ ಅದನ್ನು ಪರಿಶುದ್ಧತೆಯಿಂದ ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಾಯದಲ್ಲಿ ಅರಸನಾದ ಅಹಜ್ಯನ ದುಷ್ಟ ಆಳ್ವಿಕೆ, ಅತಲ್ಯಳು ಎಂಬ ರಾಣಿಯ ಕ್ರೂರ ರಾಜ್ಯಭಾರ ಎಂಬ ವಿಷಯಗಳನ್ನು ಧ್ಯಾನಿಸಿದ್ದೇವೆ. ಮಾನವನ ಪಾಪ ತುಂಬಿದ ಜೀವಿತ ಎಷ್ಟು ಕ್ರೂರತನದಿಂದ ತುಂಬಿದೆ ಎಂಬುದನ್ನು ದೇವರು ತೋರಿಸಿಕೊಟ್ಟಿದ್ದಾನೆ. ಆದ್ದರಿಂದ ಪ್ರಿಯರೇ, ದೇವರ ಪ್ರೀತಿ ಕರುಣೆಯನ್ನು ಅನುಭವಿಸಿ ಆತನಿಗೆ ವಿಧೇಯರಾಗಿ ಸಮಾಧಾನದ ಮಾರ್ಗದಲ್ಲಿ ನಡೆಯೋಣ. ಆತನನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನಲ್ಲಿ ನಿಜವಾದ ಪ್ರೀತಿ ಸಮಾಧಾನವಿದೆ ಸ್ವಾಮಿ. ಅದನ್ನು ನಮಗೆ ಅನುಗ್ರಹಿಸು ಎಂಬುದಾಗಿ ಬೇಡುತ್ತಿದ್ದೇವೆ. ನಾವೆಲ್ಲರೂ ನಿನ್ನ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ನೀನು ಪ್ರತಿಷ್ಠಿಸಿದಂಥ ಜೀವ ಮಾರ್ಗದಲ್ಲಿ ಸಮಾಧಾನದ ಜೀವಿತದಲ್ಲಿ ಮುನ್ನಡೆದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಪಾಪವು ಮರಣಕ್ಕೆ ನಡೆಸುತ್ತದೆ ಎಂಬ ಸತ್ಯವನ್ನು ತಿಳಿದ ನಾವು ಅದರಿಂದ ಬಿಡುಗಡೆ ಹೊಂದಿ ಜೀವದಲ್ಲಿ ನಡೆಯುವಾಗ ಇತರರನ್ನು ಬೆಂಕಿಯ ಬಾಯಿಂದ ಎಳೆದು ತರೋಣ. ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ಹಿಂದೆ ಕರೆ ಮಾಡಿರಿ. ವಂದನೆಗಳು.